ಹಾಯ್ ಫ್ರೆಂಡ್ಸ್, ಇವತ್ತೊಂದು ಕ್ರೀಮಿ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಐಸ್ ಕ್ರೀಮ್ ಥರ ತಿನ್ನಂಗೆ ಫೀಲ್ ಆಗುತ್ತೆ ಇದು. ಸೊ ನೋಡಿ, ಇದಕ್ಕೆ ನಾನು ಡ್ರ್ಯಾಗನ್ ಫ್ರೂಟು, ಕಿವಿ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣು, ದಾಳಿಂಬೆ, ಆ್ಯಪಲ್, ಇದು 5 ಹಣ್ಣನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟನೋ ಹಣ್ಣುಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಬೇಕು. ಕ್ರೀಮಿಗೆ ನಾನು ವಿಪ್ಪಿಂಗ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಒಂದು ಸರ್ವಿಂಗ್ ಬೌಲ್ಗೆ ಎಲ್ಲದನ್ನು ಜಾಯಿನ್ ಮಾಡ್ತಿದ್ದೀನಿ. ಡ್ರ್ಯಾಗನ್ ಫ್ರೂಟಲ್ಲಿ ಟೇಸ್ಟ್ ಇರೋದಿಲ್ಲ, ಹಾಗಾಗಿ ಇದರಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ಕಿವಿ ಹಣ್ಣು ಸ್ವಲ್ಪ ಹುಳಿ ಹುಳಿ ಇರುತ್ತೆ. ಈ ರೀತಿ ಸಲಾಡಲ್ಲಿ ಯೂಸ್ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಅದರಲ್ಲಿ ತುಂಬಾ ಬೆನಿಫಿಟ್ ಇರುತ್ತೆ ಹೆಲ್ತ್ಗೆ. ಸೊ ಹಾಗಾಗಿ ನಾನು ಆ 2 ಫ್ರೂಟನ್ನು ಕೂಡ ಇದರೊಳಗಡೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ಜಾಸ್ತಿ ತಿಂತಾರೆ ಮತ್ತು ತಿನ್ನಲಿಕ್ಕೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲಿ ಟೇಸ್ಟ್ ಇರೋದಿಲ್ಲ ಅಲ್ವಾ. ಸೊ ಈ ರೀತಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಕ್ರೀಮ್ಗೆ ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಕೇಕಿಗೆ ಮತ್ತು ಐಸ್ ಕ್ರೀಮ್ಗೆ ಯೂಸ್ ಮಾಡುವಂಥ ವಿಪ್ಪಿಂಗ್ ಕ್ರೀಮ್ನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ, ಅಥವಾ ಬೀಟ್ ಮಾಡಾದರೂ ಇಟ್ಕೊಬೋದು. ಒಂದೊಂದು ವಿಪ್ಪಿಂಗ್ ಕ್ರೀಮಲ್ಲಿ ಸಕ್ಕರೆ ಇರೋದಿಲ್ಲ, ಶುಗರ್ ಅಂಶ ಇರೋದಿಲ್ಲ. ಸೊ ಅದಕ್ಕೆ ನಾವು ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಬೀಟ್ ಮಾಡ್ಕೊಬೋದು, ಅಥವಾ ಮಿಕ್ಸಿನಾದರೂ ಮಾಡ್ಕೊಳ್ಬೋದು. ಇನ್ನೊಂದು ವಿಪ್ಪಿಂಗ್ ಕ್ರೀಮಲ್ಲಿ ಶುಗರ್ ಇರುತ್ತೆ. ಸೊ ಅದಕ್ಕೆ ಸಕ್ಕರೆ ಅವಶ್ಯಕತೆ ಇರೋದಿಲ್ಲ. ನಾನು ಯೂಸ್ ಮಾಡ್ತಿರೋದ್ರಲ್ಲಿ ಶುಗರ್ ಇದೆ. ಕೇಕಿಗೆ ಯೂಸ್ ಮಾಡುವಂಥ ವಿಪ್ಪಿಂಗ್ ಕ್ರೀಮ್ ಇದು. ಸೊ ಹಾಗಾಗಿ ನಾನು ಶುಗರ್ ಏನು ಯೂಸ್ ಮಾಡಿಲ್ಲ. ಹಣ್ಣಲ್ಲಿ ಕೂಡ ಶುಗರ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಜಾಸ್ತಿ ಶುಗರ್ ಬೇಡ ಅಂತ ನಾನು ವಿಪ್ಪಿಂಗ್ ಕ್ರೀಮ್ನ ಹಾಗೆ ಬೀಟ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಆಲ್ರೆಡಿ ಶುಗರ್ ಇರುತ್ತೆ. ಸೊ ನೋಡಿ, ಮಿಕ್ಸ್ ಮಾಡಿದರೆ ನಮಗೆ ಕ್ರೀಮಿ ಫ್ರೂಟ್ ಸಲಾಡ್ ರೆಡಿ ಆಯಿತು. ಒಂದು ಹಾಫ್ ಆನ್ ಅವರ್ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ನಾವು ಸರ್ವಿಂಗ್ ಬೌಲಿಗೆ ಹಾಕಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇದು ಹೇಗೆ ಟೇಸ್ಟ್ ಬರುತ್ತೆ ಅಂದರೆ, ನಾವು ಐಸ್ ಕ್ರೀಮ್ ಒಳಗಡೆ ಗಡ್ಬಡೆಲ್ಲ ತಿನ್ನುವಾಗ ಹೇಗೆ ಐಸ್ ಕ್ರೀಮ್ ಜೊತೆ ನಾವು ಫ್ರೂಟ್ಸ್ ತಿಂದಷ್ಟು ಫೀಲ್ ಆಗುತ್ತೋ ಅದೇ ಥರನೇ ಇದಿರುತ್ತೆ. ಮೇಲ್ಗಡೆ ನಾನು ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ದಾಳಿಂಬೆ ಕೂಡ ಮೇಲ್ಗಡೆ ಡೆಕೋರೇಷನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿ ಕೂಡ ಇದರೊಳಗಡೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಮೇಲ್ಗಡೆ ಹಾಕೋದ್ರಿಂದ. ಸೊ ಹಾಗಾಗಿ ನೋಡಿ, ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಣ್ಣುಗಳನ್ನ ಇನ್ನೂ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ಹಣ್ಣು ತಿನ್ನದೇ ಇರೋ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಹಣ್ಣು ಕೂಡ ತಿಂತಾರೆ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೂ ಕೂಡ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.